ಇವತ್ತು ವರ್ಷದ 2025ನೇ ವರ್ಷದ ಮೊದಲನೇ ಹಬ್ಬ ಈ ಸಂಕ್ರಾಂತಿ ಹಬ್ಬ. ಸಂಕ್ರಾಂತಿ ಹಬ್ಬನ ನಾವೆಲ್ಲರೂ ಕೂಡ ದೇಶಾದ್ಯಂತ ತುಂಬಾ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ. ಯಾಕಂದ್ರೆ ನಮ್ಮ ಹಿಂದೂಗಳ ಹಬ್ಬದಲ್ಲಿ ಬಹಳ ಶ್ರೇಷ್ಠವಾದಂತಹ ಹಬ್ಬ ಈ ಸಂಕ್ರಮಣ ಹಬ್ಬ. ಸೂರ್ಯದೇವ ತನ್ನ ಪಥವನ್ನ, ತನ್ನ ದಿಕ್ಕನ್ನ ಬದಲಾಯಿಸುವಂತಹ ಈ ಒಂದು ಹಬ್ಬ, ದಕ್ಷಿಣಾಮುಖವಾಗಿ ಸಂಚರಿಸುತ್ತಿದ್ದಂತಹ ಸೂರ್ಯದೇವ ಇವತ್ತಿಂದ ಈ ಸಂಕ್ರಾಂತಿ ಹಬ್ಬದಿಂದ ಉತ್ತರಾಭಿಮುಖವಾಗಿ ಹೋಗ್ತಾನೆ. ಹಾಗಾಗಿ ಬಹಳ ವಿಶೇಷ ಮತ್ತು ಪುಣ್ಯ ಕಾಲ ಅಂತ ಹೇಳಿ ನಮ್ಮ ಹಿರಿಯರು ಹೇಳಿದ್ದಾರೆ. ಮುಂಚೆಯಿಂದನೂ ಕೂಡ ನಮ್ಮ ಈ ಒಂದು ಸಂಕ್ರಾಂತಿ ಹಬ್ಬ ನಮ್ಮ ಪೂರ್ವಜರು ಏನ್ ಮಾಡಿದ್ದಾರೆ, ದೈವತ್ವದ ಜೊತೆಗೆ ವಿಜ್ಞಾನವೂ ಕೂಡ ಸೇರ್ಕೊಂಡಿದೆ. ಅಂದ್ರೆ ಈ ಹಬ್ಬ ಆಚರಣೆ ಮಾಡೋದ್ರ ಹಿಂದೆ ಸೈಂಟಿಫಿಕಲಿ ಮತ್ತೆ ಅಗೈನ್ ಭಾವನಾತ್ಮಕವಾಗಿ ಡಿವೋಷನಲಿ ಕೂಡ ಒಂದು ನಂಟಿದೆ. ಹಾಗಾಗಿ ಈ ಸಂಕ್ರಮಣ ಹಬ್ಬವನ್ನ ಇವತ್ತು ನಮ್ಮ ರಾಧಾಕೃಷ್ಣ ಪಬ್ಲಿಕ್ ಶಾಲೆಯಲ್ಲಿ ನಾವು ಶಾಲಾ ಆಡಳಿತ ಮಂಡಳಿ ಮತ್ತು ನಮ್ಮ ಎಲ್ಲ ಟೀಚರ್ಸ್, ವಿಶೇಷವಾಗಿ ನಮ್ಮ ಪುಟಾಣಿ ಮಕ್ಕಳು ಹಬ್ಬವನ್ನ ಆಚರಣೆ ಮಾಡ್ತಾ ಇದೀವಿ. ನಮ್ಮ ಸಂಸ್ಕೃತಿ ಸಂಪ್ರದಾಯವನ್ನ ತಿಳಿಸ್ಕೊಡುವಂಥದ್ದು, ನಮ್ಮ ಮುಂದಿನ ಒಂದು ಪೀಳಿಗೆಗೆ ನಮ್ಮ ಹಬ್ಬಗಳ ಮಹತ್ವವನ್ನ ತಿಳಿಸ್ಕೊಟ್ಟು ಹಬ್ಬನ ಯಾಕೆ ಆಚರಣೆ ಮಾಡ್ತೀವಿ, ಅದರ ಮಹತ್ವ ಏನು, ಯಾವ ರೀತಿ ಆಚರಣೆ ಮಾಡ್ಬೇಕು ಅನ್ನುವಂತಹ ವಿಧಾನಗಳನ್ನ ನಾವು ಆಚರಣೆ ಮಾಡೋ ಮುಖಾಂತರ, ಯಾಕಂದ್ರೆ ನಮ್ಮ ಮಕ್ಕಳು ನಾವು ಹೇಳೋದನ್ನ ಕೇಳೋದಕ್ಕಿಂತ ನಾವೇನ್ ಮಾಡ್ತೀವಿ ಅದನ್ನ ನೋಡಿ ಕಲಿಯೋದು ಜಾಸ್ತಿ. ಹಾಗಾಗಿ ಇವತ್ತು ನೀವು ನೋಡ್ಬೋದು, ನಮ್ಮ ಇಡೀ ಶಾಲಾ ಆವರಣ ನಾವು ಸಗಣಿಯಿಂದ ಈ ಒಂದು ಶಾಲೆಯ ಆವರಣವನ್ನ ಸಾರಿಸಿರುವಂತದ್ದು ಮತ್ತು ಬಣ್ಣ ಬಣ್ಣದ ರಂಗೋಲಿಗಳನ್ನ ಹಾಕಿರುವಂತದ್ದು. ಯಾಕಂದ್ರೆ ಹಳ್ಳಿ ಸೊಗಡಿನ ಈ ಒಂದು ಸಂಕ್ರಾಂತಿ ಯಾವತ್ತೂ ಕೂಡ ಹಳ್ಳಿಯಲ್ಲಿ ಹಿಂದಿನಿಂದಲೂ ಕೂಡ ಸಗಣಿಯನ್ನ ಸಾರಿಸಿದ್ರು. ಸಗಣಿಯಿಂದ ಸಾರಿಸಿದಾಗ ಅದರಲ್ಲಿ ಎಗೈನ್ ಎಷ್ಟು ಅಡ್ವಾಂಟೇಜಸ್ ಇದೆ ಅನ್ನುವಂಥದ್ದು ಕೂಡ ನಮ್ಮ ಮಕ್ಕಳಿಗೆ ಗೊತ್ತಾಗ್ಬೇಕು ಅನ್ನುವಂಥ ದೃಷ್ಟಿಯಿಂದ ನಾವು ಪ್ರತಿ ವರ್ಷನೂ ಕೂಡ ಹೀಗೆ ಹಳ್ಳಿ ಸೊಗಡಿನ ಒಂದು ಸಂಕ್ರಾಂತಿಯನ್ನ ಆಚರಣೆ ಮಾಡ್ತೀವಿ. ಜೊತೆಗೆ ರಂಗೋಲಿಗಳನ್ನ ಹಾಕೋ ಮುಖಾಂತರ, ಬಣ್ಣ ಬಣ್ಣದ ರಂಗೋಲಿಗಳು ನಮ್ಮ ಮನಸ್ಸಿಗೆ ಖುಷಿ ಕೊಡೋದ್ರ ಮುಖಾಂತರ ನಾವು ಈ ಒಂದು ಹಬ್ಬ ಏನಿದೆ, ಸುಗ್ಗಿ ಹಬ್ಬ, ಭೋಗಿ ಹಬ್ಬ ಅಂತ ಹೇಳಿ ನಾವು 3 ದಿನ ಏನು ಆಚರಣೆ ಮಾಡ್ತೀವಿ, ಈ 3 ದಿನದ ಮಹತ್ವನ ಯಾಕೆ ಆಚರಣೆ ಮಾಡ್ತೀವಿ ಅಂತ. ಯಾಕೆಂದ್ರೆ ರೈತ ವರ್ಷ ಪೂರ್ತಿ ತುಂಬಾ ಕಷ್ಟಪಟ್ಟಿರ್ತಾನೆ. ವರ್ಷ ಪೂರ್ತಿ ಕಷ್ಟಪಟ್ಟಂತಹ ರೈತ ಈ ಸುಗ್ಗಿ ಹಬ್ಬ, ದವಸ ಧಾನ್ಯಗಳು ಮನೆಗೆ ಬರುತ್ತೆ, ಆ ಸುಗ್ಗಿ ಹಬ್ಬವನ್ನ ತುಂಬಾ ಖುಷಿಯಿಂದ ಸ್ವೀಕಾರ ಮಾಡ್ತಾನೆ. ಸೊ ಮನೆಗೆ ದವಸ ಧಾನ್ಯಗಳು ಬಂದಂತಹ ಸುಗ್ಗಿ ಹಬ್ಬವನ್ನ ರೈತ ಎಷ್ಟು ಸಂಭ್ರಮಣೆ ಮಾಡ್ತಾನೆ ಅನ್ನುವಂಥದ್ದು ಮಕ್ಕಳಿಗೆ ಗೊತ್ತಾಗ್ಬೇಕು. ಮತ್ತೆ ರೈತನ ಒಂದು ಹಿಂದೆ ಎಷ್ಟು ಕಷ್ಟ ಪಡ್ತಾನೆ, ಅವನ ಒಂದು ಶ್ರಮ ಏನಿದೆ ಅನ್ನುವಂಥದ್ದು ಮಕ್ಕಳಿಗೆ ಗೊತ್ತಾಗ್ಬೇಕು. ಜೊತೆಗೆ ಹಬ್ಬ ಯಾಕೆ ಆಚರಣೆ ಮಾಡ್ತೀವಿ, ಯಾವ ರೀತಿ ಆಚರಣೆ ಮಾಡ್ತೀವಿ ಅನ್ನುವಂಥದ್ದು ಗೊತ್ತಾಗ್ಬೇಕು ಅನ್ನುವಂಥದ್ದು. ದವಸ ಧಾನ್ಯಗಳು ಮನೆಗೆ ಬಂದಂತಹ ಮೇಲೆ ರೈತ ಖುಷಿ ಆಗಿರುವಂತ ದಿನ. ಸಂಜೆ ಸಂಕ್ರಾಂತಿ ಹಬ್ಬದಲ್ಲಿ ನಾವು ನೋಡ್ತೀವಿ, ನಾವು ಚಿಕ್ಕ ವಯಸ್ಸಿಂದನೂ ಕೂಡ ಆಚರಣೆ ಮಾಡಿದೀವಿ, ನೋಡ್ತಾ ಬಂದಿದೀವಿ ನಮ್ಮ ಹಿರಿಯರು ಮಾಡೋಂಥದ್ದು. ಅವತ್ತು ಬೆಂಕಿಯನ್ನ ಹಾಕಿ ದಹನ ಮಾಡ್ತಾರೆ. ಕಾರಣ ದವಸ ಧಾನ್ಯಗಳು ಬಂದಂತಹ ರೈತನಿಗೆ ಅಹಂ ಬರಬಾರ್ದು ಅನ್ನುವಂಥದ್ದು ನಮ್ಮ ಹಿರಿಯರು ಹೇಳುವಂಥದ್ದು. ಮನುಷ್ಯನಿಗೆ ಅಹಂಕಾರ ಅನ್ನುವಂಥದ್ದು ಇರಬಾರ್ದು, ಆ ಅಹಂಕಾರವನ್ನ ಸುತ್ತ ಹಾಕ್ಬೇಕು ಅನ್ನುವಂಥ ಉದ್ದೇಶಕ್ಕೋಸ್ಕರ ಅವತ್ತು ಬೆಂಕಿಯನ್ನ ಹಾಕಿ ಆ ಅಹಂಕಾರವನ್ನ ದಹನ ಮಾಡುವಂಥದ್ದು. ಮತ್ತೆ ಕೃತಜ್ಞತಾ ಭಾವನ ಯಾವಾಗ್ಲೂ ಇರಬೇಕು. ಯಾಕಂದ್ರೆ ತನಗೆ ಸಹಾಯ ಮಾಡಿದಂತಹ ವ್ಯಕ್ತಿಗಳನ್ನ ಜೀವನದಲ್ಲಿ ನಾವು ಸ್ಮರಿಸಬೇಕು ಅನ್ನುವಂತ ಉದ್ದೇಶದಿಂದ ಏನು ತನ್ನ ದವಸ ಧಾನ್ಯಗಳು ಮನೆಗೆ ಬಂದಿದೆ, ತಾನು ಸುಖವಾಗಿರೋದಕ್ಕೆ ಕಾರಣಕರ್ತರು ಯಾರು ಅಂತ ಹೇಳಿದ್ರೆ ಎತ್ತುಗಳು, ದನಕರುಗಳು. ಹಾಗಾಗಿ ದನಕರುಗಳನ್ನ ಅವತ್ತು ಅಚ್ಚುಕಟ್ಟಾಗಿ ಸ್ನಾನ ಮಾಡಿಸಿ ಅವಕ್ಕೆ ತುಂಬಾ ಅಲಂಕಾರ ಮಾಡಿ, ಬಣ್ಣ ಬಣ್ಣದ ಒಂದು ಬಲೂನ್ಸ್ ಅನ್ನ ಕಟ್ಟಿ ಅದಕ್ಕೆ ಆಡಂಬರಿಕೆಯಿಂದ ಅದಕ್ಕೆ ತುಂಬಾ ಚೆನ್ನಾಗಿ ಅಲಂಕಾರವನ್ನ ಮಾಡಿ ಅದಕ್ಕೆ ಖುಷಿಯನ್ನ ಪಡಿಸ್ತಾನೆ. ಯಾಕಂದ್ರೆ ಆ ಮನುಷ್ಯನಿಗಿರುವಂತಹ ಒಂದು ಕೃತಜ್ಞತಾ ಭಾವನೆ ಏನಿದೆ, ತನ್ನ ದವಸ ಧಾನ್ಯಗಳು ಮನೆ ಬರೋದಕ್ಕೆ ಕಾರಣ ಈ ಒಂದು ಎತ್ತುಗಳು ಅಂತ ಹೇಳಿ. ಈಗ ಸುಗ್ಗಿ ಹಬ್ಬವನ್ನ ತುಂಬಾ ವಿಜೃಂಭಣೆಯಿಂದ ಮಾಡಿ ಅವತ್ತು ಎಲ್ಲರೂ ಕೂಡ ಎಳ್ಳು ಬೆಲ್ಲವನ್ನ ಹಂಚಿ ಎಲ್ಲರೂ ಕೂಡ ಖುಷಿಯಿಂದ ಇರಿ ಅನ್ನುವಂತಹ ಒಂದು ಸಂದೇಶವನ್ನ ರೈತ ಏನ್ ಸಾರ್ತಾನೆ. ಈ ಒಂದು ಸಂಕ್ರಾಂತಿ ಹಬ್ಬ ಬಹಳ ವಿಶೇಷ. ನಮ್ಮ ಹಿರಿಯರೆಲ್ಲರೂ ಹೇಳ್ತಾರೆ ಉತ್ತರಾಯಣ ಅನ್ನುವಂಥದ್ದು ಬಹಳ ಶ್ರೇಷ್ಠವಾದಂಥದ್ದು ಅಂತ. ಹಿಂದೆಯಿಂದನೂ ಗೊತ್ತು ನಮ್ಗೆ. ಸೃಷ್ಟಿಕರ್ತನಾದಂತಹ ಬ್ರಹ್ಮದೇವ ಈ ಒಂದು ಜಗತ್ತನ್ನ ಸೃಷ್ಟಿ ಮಾಡಿದಂತಹ ದಿನ ಈ ಒಂದು ಮಕರ ಸಂಕ್ರಾಂತಿಯ ಈ ಒಂದು ಉತ್ತರಾಯಣ ಕಾಲ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಿದೆ. ಹಾಗೆ ಶಿವ ಪಾರ್ವತಿಯರು ವಿವಾಹವಾದಂತಹ ದಿನ ಕೂಡ ಈ ಒಂದು ಉತ್ತರಾಯಣ ಅನ್ನುವಂತಹ ಗಳಿಗೆ ಗೊತ್ತಿದೆ ನಮ್ಗೆ. ಹಾಗೆ ಬಹಳ ವಿಶೇಷವಾದಂತಹ ಈ ಒಂದು ಸಮಯ ಏನು ಸೂರ್ಯದೇವ ತನ್ನ ಪಥವನ್ನ ಬದಲಾಯಿಸ್ತಾನೆ, ಈ ಒಂದು ಉತ್ತರಾಯಣಕ್ಕೋಸ್ಕರ ನಮ್ಮ ಹಿರಿಯರು ಹೇಳ್ತಾ ಇದ್ರು ಸ್ವರ್ಗದ ಬಾಗಿಲು ತೆರೆಯುತ್ತೆ, ದೇವತೆಗಳ ಕಾಲ ಪ್ರಾರಂಭ ಆಗುತ್ತೆ ಅನ್ನುವಂಥದ್ದು. ಇಂಥ ಒಂದು ಕಾಲದಲ್ಲಿ ನಾವೆಲ್ಲರೂ ಕೂಡ ಬಯಸೋದು ಒಂದೇ, ಎಲ್ಲರೂ ಕೂಡ ಭಗವಂತ ಒಳ್ಳೆಯ ಆರೋಗ್ಯ, ಆಯಸ್ಸು, ಅಂತಸ್ತು, ಸುಖ, ಶಾಂತಿ, ನೆಮ್ಮದಿಯನ್ನ ಕರುಣಿಸಲಿ ಅನ್ನುವಂತಹ ಒಂದು ಮಾತನ್ನ ಮಾತ್ರ ನಾವು ಹೇಳ್ತಾ ಮತ್ತೊಮ್ಮೆ ಕನ್ನಡ ನಾಡಿನ ಸಮಸ್ತ ಜನತೆಗೆ ಎಲ್ಲರೂ ಕೂಡ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನ ನಮ್ಮ ರಾಧಾಕೃಷ್ಣ ಪಬ್ಲಿಕ್ ಶಾಲೆಯ
ಎಲ್ಲ ಶಿಕ್ಷಕರ ಮತ್ತು ಮಕ್ಕಳ ಮತ್ತು ಶಾಲಾ ಆಡಳಿತ ಮಂಡಳಿ ವತಿಯಿಂದ ನಾವು ಕೋರ್ತಾ ಇದೀವಿ. ಧನ್ಯವಾದಗಳು.